ನಮಸ್ತೆ ಫ್ರೆಂಡ್ಸ್, ಇವತ್ತಿನ ದಿವಸ ಕಬ್ಬಿನ ಬೆಳೆಗೆ ಏನಪ್ಪ ಅಂದ್ರೆ ನಮ್ಮ MLC ಕಂಪ್ನಿ ಅಗ್ರಿ ಉತ್ಪನ್ನಗಳನ್ನು ಕೊಟ್ಟಿದ್ದೀವಿ. ಅದ್ಭುತವಾದಂಥ ರಿಸಲ್ಟ್ ಬಂದೈತಿ. ರೈತರ ಬಾಯಿಂದ ಕೇಳಮ್ಮ ಅವ್ರಿಗೆ ಏನು ಬದಲಾವಣೆ ಅನ್ಸದ ಯಾವ ರೀತಿ ಅಂತ ಹೇಳಿ. ನಮಸ್ಕಾರ ಕಾಕಾರ. ನಮಸ್ಕಾರ ರೀ ಸಾಬ್ರ. ತಮ್ಮ ಹೆಸರು ರೀ? ನನ್ನ ಹೆಸರು ಮಾಂತಪ್ಪ ರೀ. ಊರಿಗೆ ಕಾಕ ತಮ್ರಿ? ಅಂಕರಿಗಿರಿ. ಇವಾಗ ಕಬ್ಬಿನ ಬೆಳೆಗೆ ಇದ್ರ ಒಂದು ತಿಂಗಳ ಹಿಂದ್ಗಡೆ ನಾವು ನಿಮ್ಮ ಹೊಲಕ್ಕೆ ಬಂದು ಕಬ್ಬು ಬೆಳೆ ನೋಡಿ ಮಾಡಿ ನಮ್ದು MLC ಕಂಪ್ನಿ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಅನ್ನ ಕೊಟ್ಟಿವ್ರಿ. ಸಿಂಪಡಣೆ ಮಾಡಿ ಎಷ್ಟು ದಿನ ಆಯ್ತು ಈಗ? ಸಿಂಪರಣೆ ಅಂದ್ರೆ ನೀವು ಕ್ವಾಟ್ ಮ್ಯಾಗ ಹಸಿ ಮಾಡಿ ಹೊಡಿಯಂದ್ರಿ ಒಂದ್ 4-5 ದಿನ ಮನ್ಯಾಗ ಇಟ್ರಿ. ಒಂದು 20-25 ದಿನ ಆಗ್ಯದ್ರಿ. ಇವಾಗ 25 ದಿನ. ನೀವು ಕಬ್ಬು ಹೊಡೆಯಕ್ಕೆ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ಏನು ಬದಲಾವಣೆ ಆಗ್ಯದ? ಈಗ ಅವಾಗ ಭಾಳ ಕಿರ್ದಿತ್ರಿ ಸರ್, ಸಾಣದಿತ್ರಿ. ಈಗ ಅದಕ್ಕೆ ಮರಿಗಳನ್ನ ಹೆಚ್ಚಾಗ್ಯಾವ್ರಿ, ಅದ್ರ ಕಬ್ಬನು ನಾನು ಎದಿಗೆ ಬಂದದ್ರಿ, ಬೆಳವಣಿಗೆ ಆಗ್ಯದ. ಅದ್ರ ಜೊತೆಗೆ ಐತಲ್ರಿ ನಿಮಗ ಕಲರ್ ಯಾವ ರೀತಿ ಆಗ್ಯದ್ರಿ ಬದಲಾವಣೆ? ಕಲರ್ ಕಂಡಪಟ್ಟಿ ಕರ್ದ ಭಾಳ ಫರಕ್ ಆಗ್ಯದ. ಮಕ್ಕಳು ಅವತ್ತಿನ ದಿನ ನಾವು ನಿಮ್ಮ ಹೊಲಕ್ಕೆ ಐತಲ್ರಿ ಕಬ್ಬು ನೋಡಕ್ ಬಂದಾಗ ರೈತರು ಕೊಡ್ರಿ, ಎಲ್ಲರೂ ಕೂಡ ಸಿಕ್ಕರು. ಸಂತೋಷ್ ಸರ್ ಕೂಡ ಬಂದಿದ್ರು ಅವತ್ತಿನ ದಿವಸ. ಕಬ್ಬು ಎಷ್ಟು ಕಲರ್ ಯಾವ ರೀತಿ ಇತ್ತು, ಹೈಟ್ ಎಷ್ಟು ಕಡಿಮೆ ಇತ್ತು, 20 ದಿನದ ಬದಲಾವಣೆ ಹೆಂಗ ಅನ್ಸರಿ? ಮಕ್ಕಳು ಫರಕ್ ಅನ್ಸ್ಯಾರ. ಸಂತೋಷ್ ಸರ್, ತಮಗೆ ಹೆಂಗ ಅನಿಸ್ತದೆ ಇದು ನಮ್ದು MLC ಉತ್ಪನ್ನ ಬೆಳೆಸಿ ಕಬ್ಬಿನ ಬೆಳೆ? ಐತಲ್ರಿ ನೀವು ಈಗ ನೀರಾಗ ಕೂಡ ಬಿಟ್ಟಿನಿ ಅಂತ ಹೇಳಿದ್ರಿ ಇವತ್ತಿನ ದಿವಸ ಧರ್ತಿ ಪ್ಲಸ್ ರೀ. ಮತ್ತೆ ಇವಾಗ ನೀರಾಗ ಬಿಟ್ಟಿರಲ್ರಿ, ಈಗ ಒಂದ್ ವಾರ ಬಿಟ್ಟು ಮತ್ತೆ ಒಳ್ಳೆ ಐತಲ್ರಿ ಇನ್ನೊಮ್ಮೆ ಸಿಂಪಡಣೆ ಮಾಡ್ಕೋರಿ. ಪಿಕಪ್ ಮತ್ತು ಬೂಸ್ಟ್ ಅನ್ನ ಸ್ಪ್ರೆಡ್ ಎಕ್ಸ್ ಕಾಪ್ಸಲ್ ಹಾಕಿ ನೀವು ಸಿಂಪಡಣೆ ಮಾಡ್ಕೊಂಡ್ರಪ್ಪ ಅಂದ್ರೆ ಮತ್ತೆ ಬೆಳವಣಿಗೆ ಕೂಡ ಚಂದ ಬರ್ತದೆ, ರೌದಿ ಕೂಡ ಆಡಲ್ ಬರ್ತರಿ. ಯಾವಾಗೂ ಕೂಡ ಐತಲ್ರಿ ನಮ್ಗೆ ಇದು ರೌದಿ ಎಷ್ಟು ಆರೋಗ್ಯವಾಗಿರ್ತೈತಿ, ಎಷ್ಟು ಅಡಂಗ್ ಇರ್ತದೆ, ದಪ್ಪ ಇರ್ತಾರೆ, ಉತ್ಪಾದನೆ ಆಗೋದಿಲ್ಲ ರೀ. ನಮ್ಮ ಕಬ್ಬನು ಕೂಡ ಬೆಳವಣಿಗೆ ಚೆನ್ನಾಗಿ ಬರ್ತದೆ ರೀ. ಸರ್ ಟೋಟಲ್ ಎಷ್ಟಾದ್ರಿ ಇದು ನಿಮ್ದಲ್ಲ? ಇದು ನಂದು 1 ಎಕರ್ 4 ಗುಂಟೆ ಅದ. 4 ಗುಂಟೆ ಅದ್ರಿ. ಇಲ್ಲೆಲ್ಲ ನೋಡ್ಬೋದು. ನಾನು ಯಾಕಪ್ಪ ಅಂದ್ರೆ ಮುಂಚೆದು ಕೂಡ ಶೇರ್ ಮಾಡ್ತೀನಿ. ನಾನು ಕಬ್ಬು ಎಕ್ದಮ್ ಹೈಟ್ ಕಡಿಮೆ ಇತ್ತು, ಇಲ್ಲಿ ಬಡ್ಡಿ ಹಿಡ್ಕೊಂಡು ಯಾವ ರೀತಿ ಹೊಂಟದ, ಮರಿಗಳ ಸಂಖ್ಯೆ ಆಗಿರ್ಬೋದು, ಕಬ್ಬಿನ ಕಲರ್ ಆಗಿರ್ಬೋದು, ಪೂರಾ ತಗೋರಿ ಸರ್. ರೈತರು ಬಳಸ್ಬೋದಲ್ರಿ ಕಮ್ಮಿ ಕಾಕರಿ. ಈಗ ತಾವು ಬಳಸಿರಿ, ತಮ್ಗೆ ಚೆನ್ನಾಗಿ ಅನ್ಸದ್ರಿ. ರೈತರು ಎಲ್ಲರೂ ಕೂಡ ನಮ್ಮ MLC ಕಂಪ್ನಿ ಅಗ್ರಿ ಉತ್ಪನ್ನ ಬಳಸ್ಬೋದಲ್ರಿ? ಬೇಕಾದಂಗ್ರಿ. ನಾ ಮಾತ ಪ್ರಚಾರನೂ ಮಾಡ್ತೀನಿ, ಹಳ್ಳಿ ಎಲ್ಲರಿಗೆ ಹೇಳ್ತೀನಿ, ನನ್ನ ಮನೆ ಮಕ್ಕಳಿಗೆ, ನನ್ನ ದೋಸ್ತರಿಗೆ ಎಲ್ಲರಿಗೆ. ಒಳ್ಳೇದ್ರಿ. ಯಾಕಪ್ಪ ಅಂತಂದಾಗ ನಾವು ನಮ್ಮ MLC ಕಂಪ್ನಿ ಅಗ್ರಿ ಉತ್ಪನ್ನಗಳು ರೈತರಿಗೋಸ್ಕರನೇ ಅದಾವ. ನಮ್ಮ MD ಸರ್ ಅದ್ಭುತವಾದಂಥ ಪ್ರಾಡಕ್ಟ್ ಅನ್ನ ತಂದಾರ. ಭೂಮಿ ಆರೋಗ್ಯ ಕಾಪಾಡಬೇಕು, ಖರ್ಚ ಕಡಿಮೆ ಮಾಡಬೇಕು, ರೈತರು ಇಳುವರಿ ಜಾಸ್ತಿ ಬೆಳಿಬೇಕಂತೇಳಿ ನಿಮಗೂ ಒಳ್ಳೇದು ಅನ್ಸೈತಿ. ಎಂಟಾರು ನಿಮ್ಮ ಊರಲ್ಲಿ ಇರ್ತಕ್ಕಂಥವ್ರು ಬೀಗರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ರೈತರಿಗೆ ಕೂಡ MLC ಬಗ್ಗೆ ಮಾಹಿತಿ ಕೊಟ್ರಪ್ಪ ಅಂದಾಗ ಇನ್ನೊಬ್ಬ ರೈತರಿಗೆ ಕೂಡ ಒಳ್ಳೇದು ಮಾಡ್ತಾರೆ. ನಾವು MD ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ, ತಮ್ಮ ಹೆಂಗ ಅನ್ಸದ್ರಿ? ನಮಗ್ ಬಹಳ ಸಂತೋಷ ಅನ್ಸದ್ರಿ. ಕಬ್ಬು ಬೆಳಿ ಇದು ಹೊಡೆದ ಮ್ಯಾಗ ಬಹಳ ಸಂತೋಷ ಅಂದ್ರೆ ನಮ್ಮ ಕಬ್ಬು ಹಂಗೆ ಬೆಳೆದ್ರಿ ಸರ್. MD ಸರ್ಗೆ ಅದೇ ಹೇಳ್ತೇವೆ. ಓಕೆ ರೀ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಎಲ್ಲ ರೈತರು ಕೂಡ ನಮ್ಮ MLC ಅಗ್ರಿ ಉತ್ಪನ್ನಗಳನ್ನು ಬಳಸ್ರಿ, ಭೂಮಿ ತಾಯಿ ಆರೋಗ್ಯನ ಕಾಪಾಡ್ರಿ, ಒಳ್ಳೆ ಆದಾಯನ ಪಡೆದ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.